ಸಿನಿಮಾ ನೋಡಿದ್ಮೇಲೆ ಅದೇ ಲೆವೆಲ್ ಎನರ್ಜಿ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೆ ಡಿ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿಂದ ಹೊರಗೆ ಬಂದಮೇಲೂ ಕೂಡ ಆ ಶಾಟ್ ಏನಾಯಿತು, ಈ ಶಾಟ್ ಏನಾಯಿತು, ಯಾಕೆ ಹೀಗಾಯಿತು, ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಪ್ರೇಮ್ ಸರು ಎಷ್ಟು ನೀಟಾಗಿ ಅದನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ ಕೆ ಡಿ ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ರೀಶ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬ ಎತ್ತು ಹಿಡಿದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಹೆಸರು ಮಾಡೋರ ಹೀರೋಯಿನ್ಗಳ ಲಿಸ್ಟಲ್ಲಿ ರೀಶ್ಮಾ ಅವರು ಕೂಡ ಸೇರ್ಕೊಳ್ತಾರೆ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಶಾರ್ಟ್ ಇರ್ಬೋದು, ಕ್ಯಾಮ್ರಾ ವರ್ಕಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಬ್ಬರ ಯುನೀಕ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದೂ ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಕೆ ಡಿ ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ. ನಾನು ಇನ್ನೂ ಒಂದು ಸಲ ನನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು, ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಸಿನಿಮಾನ ಇನ್ನೂ ಸಖತ್ತಾಗಿ ನೋಡ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ನೀವು ಕೆ ಡಿ ಸಿನಿಮಾ ನೋಡಲೇಬೇಕು. ರವಿಚಂದ್ರನ್ ಸರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ರಮೇಶ್ ಸರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರದೂ ನಾನು ಒಬ್ಬರ ಹೆಸರು ತೊಗೊಳಂಗಿಲ್ಲ ಅಂತಿಲ್ಲ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲೇ ಸಿನಿಮಾನ ನೋಡಿ. ಆ್ಯಂಡ್ ಕೆ ಡಿ ಟೀಮ್, ಯು ಡಿಡ್ ದ ಬೆಸ್ಟ್. ಥ್ಯಾಂಕ್ ಯು.